ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರೀತಿ ಆರ್ ಜೆ ಮಾತಾಡ್ತಾ ಇದ್ದೀನಿ. ಕಳೆದ ವಿಡಿಯೋನಲ್ಲಿ ಭಗವತಿ ನಗರಿಂದ ಭಂಡಾರಾಗೆ ಸ್ಟಾಪ್ ಮಾಡಿದ್ವಿ. ಸೊ ಭಂಡಾರದಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ವ್ಯೂ ಮಾಡ್ತೀನಿ, ನೋಡಿ ಅದನ್ನು ನೀವು ಕೂಡ ನೆಕ್ಸ್ಟ್ ಸತಿ ಬಂದಾಗ ಭಂಡಾರದಲ್ಲಿ ಏನೇನು ತಿನ್ಬೋದು ಅಂತಲೂ ಕೂಡ ಗೊತ್ತಾಗುತ್ತೆ ನಿಮಗೆ ಅಂತ. ಸೊ ಹಾಗೆ ಕೂಡ ಭಂಡಾರದಲ್ಲಿ ಸ್ಟಾಪ್ ಮಾಡಿದ್ವಿ. ಹೈಲಿ ಸೆಕ್ಯೂರಿಟಿ ಇರುತ್ತೆ, ಯಾಕೆಂದರೆ ಜಮ್ಮು ಕಾಶ್ಮೀರ ಅಂದಮೇಲೆ ಎಲ್ಲರೂ ಕೂಡ ಗೊತ್ತಿದೆಯಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಹಿಂದುತ್ವ ದೇವಸ್ಥಾನಗಳಿಗೆ ಹಿಂದೂಗಳು ಬಂದಾಗ ಪ್ರತಿಯೊಂದೂ ಅವ್ರಿಗೆ ಒಂದು ಚೂರು ತೊಂದರೆ ಆಗಬಾರ್ದು. ಊಟ ತಿಂಡಿಲಾಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಎಲ್ಲವೂ ಕೂಡ ಆಲ್ಮೋಸ್ಟ್ ಅವ್ರಿಗೆ ಯಾವುದು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಹೈಯೆಸ್ಟು ಸೆಕ್ಯೂರಿಟಿ ಕೊಟ್ಟು ಅವ್ರನ್ನ ಅಂದರೆ ಆ ಕ್ಯಾಂಪಿಂದ ನೆಕ್ಸ್ಟು ಭಗವಂತನ ದರ್ಶನ ಮಾಡ್ಕೊಂಡು ಬರೋ ತನಕ ಸೇಫೆಸ್ಟಾಗಿ ಕರ್ಕೊಂಬರ್ಬೇಕು ಅನ್ನೋದೊಂದು ಇಲ್ಲಿನ ಒಂದು ನಿಯಮ ಇದೆ. ಸೊ ಹಾಗಾಗಿ ಅಷ್ಟೇ. ಸೊ ನಮ್ಮ ಭಗವತಿ ನಗರ ಬೇಸ್ ಕ್ಯಾಂಪಿಂದ ಹೊರಟ ಗಾಡಿಗಳೆಲ್ಲವೂ ಕೂಡ ಅಟ್ಟೆ ಟೈಮಲ್ಲಿ ಒಂದೇ ಸ್ಪೀಡಲ್ಲಿ ಹೋಗಬೇಕು. ಅದೇ ಒಂದೇ ಸ್ಟಾಪಲ್ಲಿ ಮತ್ತೆ ಸ್ಟಾಪ್ ಆಗಬೇಕು. ಈ ಭಂಡಾರಗಳಿಗೆ ಅಂತ ನಿಲ್ಲಿಸ್ತಾರೆ. ಸೊ ಈ ಭಂಡಾರಗಳಿಗೆ ಸ್ಟಾಪ್ ಮಾಡಿದಾಗ ಅಲ್ಲೇ ಊಟ ನಮಗೆ ಸಿಗೋದು. ಸೊ ಇಲ್ಲಿ ಎಲ್ಲವೂ ಕೂಡ ಫ್ರೀಯಾಗಿರುತ್ತೆ. ನಾನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡು ಪ್ಲೇಟ್ನ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ವಿ. ಸೊ ಫಸ್ಟು ಓಪನಿಂಗಲ್ಲೇ ರೈಸ್ ಬಾತು ಮತ್ತು ಅದಕ್ಕೆ ಸ್ವಲ್ಪ ಲೈಟಾಗಿ ಕರ್ಡ್ ಕೊಡ್ತಾರೆ. ಅಂದರೆ ವೇಸ್ಟ್ ಮಾಡೋಂಗಿಲ್ಲ, ಎಷ್ಟು ಅಂದರೆ ಅಷ್ಟೇ ಕೊಡೋದವರು. ಸೊ ನೀವು ಎಷ್ಟು ಸಲ ಬೇಕಾದ್ರೆ ತಿನ್ನಿ ಬಂದು ಹಾಕ್ಕೊಡ್ತಾರೆ. ಬಟ್ ಅದನ್ನು ನಾವು ಖಾಲಿ ಮಾಡಿರಬೇಕು. ಖಾಲಿ ಪ್ಲೇಟ್ ಮಾತ್ರ ಇಡಬೇಕು. ಸ್ವಲ್ಪನೂ ಇದ್ರೂ ಅದಕ್ಕೂ ನೋಡ್ತಾರೆ, ಪ್ಲೇಟ್ ಇಡೋ ಜಾಗದಲ್ಲೇ ಇರ್ತಾರಂತೆ ಇಲ್ಲಿ. ಸೊ ಅದನ್ನು ನಮಗೊಬ್ಬರು ಸಿಕ್ತಾಗ ಹೇಳಿದರು. ಸೊ ಕೆಲವೊಂದು ಇನ್ಫಾರ್ಮೇಷನ್ನು ಮೊದಲೇ ನಮಗೆ ಸಿಕ್ಕಿದಾಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ, ಸೊ ಅಕ್ಕಪಕ್ಕದವ್ರು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾಗ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಅಲ್ಲೂ ಎಡವೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ಅವ್ರು ಹೇಳಿದ್ದನ್ನು ಫಾಲೋ ಮಾಡಿದ್ವಿ. ಎಷ್ಟು ಬೇಕು ಅಷ್ಟೇ ತಿಂದ್ವಿ, ಜಾಸ್ತಿ ತಿನ್ನೋದು ಬೇಡ ಅಂತಲೇ. ಯಾಕೆ ಟ್ರಾವೆಲಿಂಗಲ್ಲಿ ಇರ್ತೀವಲ್ವ, ಮತ್ತು ನಮ್ಮ ಊರಿನ ಊಟ ತಿಂಡಿನೇ ಬೇರೆ ಆಗಿರುತ್ತೆ, ಮತ್ತು ಇಲ್ಲಿನ ಊಟ ತಿಂಡಿನೇ ಕೂಡ ಬೇರೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ರಿಸ್ಕ್ ತೊಗೊಳೋದು ಬೇಡ ಅಂತ ಸ್ವಲ್ಪನೇ ಮಾಡಿರೋದು. ಸೊ ನಮ್ಗೆ ಎಷ್ಟು ಬೇಕು ಅಷ್ಟೇ ಎನರ್ಜಿ ಸಾಕು. ಓವರಾಗಿ ಫ್ರೀಯಾಗಿ ಕೊಡ್ತಾರೆ ಅಂದ್ಬಿಟ್ಟು ತಿಂದ್ಬಿಟ್ಟು ಅನ್ಲಿಮಿಟೆಡ್ ಆಗಿ ಅಲ್ಲೋಗಿ ಹತ್ತಕ್ಕಾಗ್ದಂತೆಯೇ ಮಲ್ಕೊಳ್ಳೋ ಅಂಥ ಪರಿಸ್ಥಿತಿ ಬೇಡವೇ ಬೇಡ ಅಂತ. ಸೊ ಸೆಕ್ಯೂರಿಟಿ ಬಗ್ಗೆ ಅಂತೂ ನೆಕ್ಸ್ಟ್ ಲೆವೆಲ್ಲು. ಏಕೆಂದರೆ ಇಷ್ಟು ಜನ ಇದ್ದಾರಾ ಅಂತ ನಾವು ಕನಸಲ್ಲೂ ಕೂಡ ನಾನು ಯೋಚನೆ ಮಾಡೇ ಇರಲಿಲ್ಲ. ನಾನು ಇಷ್ಟು ವರ್ಷ ನನ್ನ ಲೈಫಲ್ಲಿ ಎಲ್ಲೆಲ್ಲೋ ಜರ್ನಿ ಮಾಡಿದ್ದೀವಿ. ಸೊ ಈ ಥರ ಸೆಕ್ಯೂರಿಟಿ ಇರೋವಂಥ ಪ್ಲೇಸ್ನ ನಾನು ಇದೇ ಫಸ್ಟು ಟೈಮು ನೋಡಿದ್ದು. ಯಾಕೆ ಅಂದರೆ ಒಂದು 5 ಬಸ್ಗೂ ಕೂಡ ಮುಂದೆ ಎಸ್ಕಾರ್ಟ್ ಇರ್ತಾರೆ, ಹಿಂದೆನೂ ಇರ್ತಾರೆ. ಈ ಜಾಗಕ್ಕೆ ಬರ್ಬೇಕಾದ್ರೆ ನಾವು ಕೂಡ ಸೆಲೆಬ್ರಿಟಿ ಆಗಿರ್ತೀವಿ, ಇಲ್ಲ ಮಿನಿಸ್ಟರ್ ಆಗಿರ್ತೀವಿ. ಹೀಗೆ ರಾಜಕಾರಣಿಗಳೆಲ್ಲ ಯಾರೋ ಒಬ್ರಿಗೆ ಆ ಥರ ಒಂದು ಫೀಲ್ ಮಾಡ್ಬೋದು. ಯಾಕೆಂದರೆ ನಮಗೆ ಆ ಥರ ಒಂದು ಸೆಕ್ಯೂರಿಟಿಯಿಂದ ನಮ್ಮನ್ನ ಕರ್ಕೊಂಡೋಗಿ ನಮ್ಮನ್ನ ಬೇಸ್ ಕ್ಯಾಂಪ್ಗಳಿಗೆ ತಲುಪಿಸ್ತಾರೆ. ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ಮಿಲ್ಟ್ರಿ ಅವ್ರಿಗಂತೂ. ಇವರ ಒಂದು ಶ್ರಮಕ್ಕೆ ನಾವು ಆ್ಯಕ್ಚುಲಿ ಸೇಫಾಗಿ ಬರೋಕ್ಕೆ ಸಾಧ್ಯ. ಯಾಕೆಂದರೆ ಜಮ್ಮು ಕಾಶ್ಮೀರಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳು ನಡೀತಾ ಇರುತ್ತೆ, ಹಿಂದೂ ಮುಸ್ಲಿಮ್ದಂತೂ. ಇಲ್ಲ ಪಾಕಿಸ್ತಾನದವರು ಬರೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ಗಳಿರೋಂಥ ಜಾಗದಲ್ಲಿ ನಮ್ಮ ಹಿಂದುತ್ವ ಇರೋ ಹಿಂದೂ ದೇವಸ್ಥಾನಗಳನ್ನ ನಾವು ಹೋಗಿ ಅಲ್ಲಿನ ಒಂದು ಆಚಾರ ವಿಚಾರಗಳನ್ನ ನಾವು ಕೂಡ ಬೆಳೆಸೋಣ. ಹಾಗೆ ಕೂಡ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತಲೇ ಕೂಡ ನಾನು ಹರಸ್ತೀನಿ ಯಾವತ್ತಿಗೂ ಕೂಡ. ಮಿಲ್ಟ್ರಿ ಅವ್ರಿಗಂತೂ ಎಗೇನ್ ಲಾಟ್ ಆಫ್ ಟೈಮು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಹಿಂದುತ್ವ ಇರೋವಂಥ ದೇವಸ್ಥಾನ ನಮ್ಮ ಜಮ್ಮು ಕಾಶ್ಮೀರನ ಆಕ್ರಮಿಸ್ಕೋಬೇಕು ಅಂತ ಪಾಕಿಸ್ತಾನದವರು ತುಂಬಾ ಹೊಡೆದಾಡ್ತಾ ಇದ್ದಾರೆ. ಟೆರರಿಸ್ಟ್ ಅಟ್ಯಾಕ್ಗಳಾಗೋದು ಅತಿ ಹೈಯೆಸ್ಟು ಭಾರತದಲ್ಲಿ ಅಂದರೆ ಈ ಜಾಗದಲ್ಲೇ ಮಾತ್ರ. ಸೊ ನಮ್ಮ ಒಂದು ಅಮರನಾಥ್ ಯಾತ್ರಾ ಮಾಡ್ತೀವಿ ಅಂದಾಗ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅವ್ರಿಗೆ ಸೇಫಾಗಿ ತಲುಪಿಸ್ಬೇಕು ಅಂದ್ಬಿಟ್ಟು ಅವರು ಇಡೀ ಫ್ಯಾಮಿಲಿನ ಬಿಟ್ಟು ಹಗಲು ರಾತ್ರಿ ಒಂದೇ ಜಾಗದಲ್ಲಿ ಎನಿ ಟೈಮು ನಿಂತೇ ಇರಬೇಕು. ಸೊ ಅದರಿಂದ ನನಗಂತೂ ಅವನ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ನಾನು ಹೇಳ್ದಂಗೆ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಶ್ವಾನನ. ಸೊ ಅದಕ್ಕೆ ಫುಡ್ಡು ತೊಗೊಂಡು ಬಂದು ಫುಡ್ಡೆಲ್ಲ ಫೀಡ್ ಮಾಡಿ ಅದನ್ನು ಕಂಪ್ಲೀಟಾಗಿ ನಮ್ಮ ಜೊತೆಲೇ ಬರ್ತಾಯಿದೆ ಅನ್ನೋ ಫೀಲಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅದನ್ನು. ಇನ್ನು ಚೆಕ್ಕಿಂಗು ಅನ್ನೋ ವಿಷಯ ಬಂತು ಅಂದರೆ ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ಗೆ ಹೋದ್ರೂ ಕಂಪ್ಲೀಟು ವೆಹಿಕಲ್ನ ಚೆಕ್ ಮಾಡ್ತಾರೆ, ಹೆವಿ ಜೋಶ್ ಕೂಡ ಬರೆಸ್ತಾರೆ. मजा नहीं आ रहा है यार, इतना तो हल्ला तो हम अकेले
ಇನ್ನು ನಾವಂತೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇವ್ರಿಗೆ ಒಂದು ಗೈಡ್ಲೈನ್ಸ್ ಇರುತ್ತೆ. ಸೊ ಒಂದು ಬಸ್ನ ಇನ್ನೊಂದು ಬಸ್ಸು ಓವರ್ಟೇಕ್ ಮಾಡಬಾರ್ದು ಅನ್ನೋದು, ಬೇಕಾದ್ರೆ ಆರನ್ ಬೇಕಾದ್ರೆ ಮಾಡ್ಬೋದು ಅನ್ನೋದಿರುತ್ತೆ. ಸೊ ಹಾಗೇ ಕೂಡ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಮ್ಮ ಮುಂದೆನೇ ಎಸ್ಕಾರ್ಟ್ಗಳು ಹೆಚ್ಚು ಕಡಿಮೆ ಒಂದು 4 ವೆಹಿಕಲ್ಗಳಿದೆ. ಫಸ್ಟ್ ಬಸ್ಸು ನಮ್ಮದೇ ಇದ್ದಿದ್ದು. ಸೊ ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಪ್ರೀವಿಯಸ್ಸು ಒಂದು ಬಸ್ ಏನಾಯಿತು, ಒಂದು ಸ್ವಲ್ಪ ಓವರ್ಟೇಕ್ ಮಾಡೋದಕ್ಕೆ ಅಂತ ತಗೋತಾ ಇರುತ್ತೆ. ಆ ಓವರ್ಟೇಕ್ ಮಾಡೋದು ಅವ್ರಿಗೆ ಇಂಟ್ರಡಕ್ಷನ್ ಗೊತ್ತಾಗ್ತಿದ್ದಂಗೆ ಕೂಡ ಚೆಕ್ ಅಂತ ಗಾಡಿನ ನಿಲ್ಲಿಸಿ ಅವರು ವಾಪಸ್ ಬಂದು ಡ್ರೈವರ್ಗೆ ವಾರ್ನ್ ಮಾಡ್ತಾರೆ. ನಾವು ಏನು ಗೈಡ್ಲೈನ್ಸ್ ಕೊಟ್ಟಿರ್ತೀವೋ ನೀನು ಅದನ್ನೇ ಫಾಲೋ ಮಾಡಬೇಕು. ಯಾಕೆಂದರೆ ನಿನ್ನ ಒಂದು ಜೀವ ನಮ್ಮ ಕೈಲಿರುತ್ತೆ. ನಿನಗೆ ಸೇಫಾಗಿ ಬಂದಿದೆಯಾ, ಸೇಫಾಗಿ ವಾಪಸ್ ಕರ್ಕೊಂಡು ಹೋಗಬೇಕು. ನೀನು ಹೇಳ್ದಂತೆ ನಿನ್ನೊಳಗಿರೋ ಪ್ಯಾಸೆಂಜರ್ನೂ ಕೂಡ ಅಷ್ಟೇ, ಯಾತ್ರಾದಿಗಳನ್ನೂ ಕೂಡ ಸೇಫಾಗಿ ಕರ್ಕೊಂಡು ಹೋಗಬೇಕು ನೀನು. ಬಟ್ ನೀನು ಮುಂದೆ ಓವರ್ಟೇಕ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಕಂಪ್ಲೀಟಾಗಿ ಹಿಂದಿಲಿ ಹೇಳ್ತಾರೆ ಅವ್ರಿಗೆ. ಯಾಕೆಂದರೆ ಹಿಂದಿಲೇ ಇಲ್ಲೆಲ್ಲ ಕೂಡ ಮಾತಾಡೋದು. ಸೊ ಆರ್ಮಿ ಸರ್ ಹೋಗ್ತಾ ಇದ್ದಾರೆ. ಅವ್ರು ಹೋಗಿ ಡ್ರೈವರ್ಗೆ ಹೇಳ್ತಾರೆ, ನೋಡು ನೀನು ಇನ್ನೊಂದು ಸತಿ ನೀನು ಓವರ್ಟೇಕ್ ಮಾಡೋಂಗಿಲ್ಲ, ಆ ಬಸ್ನ ನೀನು ಫಾಲೋ ಮಾಡಬೇಕು. ಆ ಬಸ್ಸು ಹೇಗೆ ಹೋಗುತ್ತೋ ಅದೇ ರೀತಿ ಅಂದ್ಬಿಟ್ಟು ಪ್ರತಿಯೊಬ್ರಿಗೂ ಇನ್ಫಾರ್ಮ್ ಫಸ್ಟೇ ಮಾಡಿರ್ತಾರೆ. ಯಾಕೆಂದ್ರೆ ಇವ್ರು ಯಾರೋ ಹೊಸಬ್ರು ಇರ್ತಾರೇನೋ ಗೊತ್ತಿಲ್ಲ. ಸೊ ಹೇಳಿ ಅದನ್ನು ಅಲ್ಲಿಂದ ನೆಕ್ಸ್ಟು ಟ್ರಾವೆಲಿಂಗ್ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಒಂದೇ ಸ್ಪೀಡಲ್ಲಿ ಒಂದೇ ಲೈನಲ್ಲಿ ಹೋಗ್ತಾರೆ. ಸೊ ನಾವುಗಳು ಹೋಗ್ತಾ ಇದ್ದೀವಿ ಅಂತಂದರೆ ರೈಟು ಲೆಫ್ಟಲ್ಲಿ ಆಗಿರ್ಬೋದು, ಎಲ್ಲಿಂದ ಸರಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಬೇಕು. ರೋಡ್ಗೂ ಕೂಡ ಬರೋಂಗೂ ಇಲ್ಲ. ಅಷ್ಟು ಸೆಕ್ಯೂರಿಟಿ, ಅಷ್ಟು ಸೇಫೆಸ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ಮಾತ್ರ. ಯಾಕೆಂದರೆ ಮಿಲ್ಟ್ರಿಯವರು ಒಂದೊಂದು ಗ್ಯಾಪಲ್ಲಿ ನಿಂತಿರ್ತಾರೆ. ಎಲ್ಲಿ ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಯಾರನ್ನೂ ಕೂಡ ಆ ರೋಡಿಂದ ಈ ರೋಡ್ಗೆ ತೊಗೊಂಡು ಬಂದು ಏನಾದ್ರು ಎಸ್ಬಿಡ್ಬೋದು, ಏನಾದ್ರು ಪ್ರಾಬ್ಲಮ್ ಆಗಿಬಿಡ್ಬೋದು, ಅನೈತಿಕ ಘಟನೆಗಳು ನಡೀಬೋದು, ಏನಾದ್ರು ಒಂದು ಆಗುತ್ತೆ, ಆಗಬಾರ್ದು ಅಂತಲೇ ಇಷ್ಟೊಂದು ಜನ ಪೊಲೀಸವ್ರನ್ನ ಹಾಕಿದ್ದಾರೆ, ಅಂದರೆ ಆರ್ಮಿಯವ್ರು ಹಾಕಿದ್ದಾರೆ, ಆರ್ಮಿಯವರಿದ್ದಾರೆ. ಸೊ ಇಲ್ಲಿ ಎಲ್ಲ ವೆಹಿಕಲ್ಗಳು ಕೂಡ ನಮ್ಮ ಭಾರತದ ಒಳಗಡೆ ಬರೋ ಹಿಂದೂ ವೆಹಿಕಲ್ಸ್ಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಒಂದು ಸೆಕ್ಯೂರಿಟಿಯಿಂದನೇ ಪಾಸ್ ಆಗೋದು ಎಲ್ಲನೂ. ಇನ್ನು ಯಾತ್ರಾ ವೆಹಿಕಲ್ಗಳು ಬರ್ತಾ ಇದೆ ಅಂತ ಇನ್ಫಾರ್ಮೇಷನ್ ಇರ್ತಿದ್ದಂಗೆ ಎಲ್ಲ ವೆಹಿಕಲ್ಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸ್ತಾರೆ. ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಕಿಲೋಮೀಟ್ರ್ಗಟ್ಟಲೆ ನಿಂತಿರುತ್ತೆ ಈ ವೆಹಿಕಲ್ಸ್ಗಳಂತೂ. ಯಾಕೆಂದರೆ ತುಂಬ ಹೊತ್ತಾಗುತ್ತೆ. ಈ ಥರ ಸ್ಟಾಪ್ ಮಾಡ್ತು ಅಂತಂದರೆ ಮುಗೀತು. ಈ ವೆಹಿಕಲ್ಗಳು ಬಂದು ಇನ್ನೊಂದು ಭಂಡಾರ ರೀಚ್ ಆಗೋವರೆಗೂ ಈ ವೆಹಿಕಲ್ಗಳು ಇದೇ ರೀತಿ ಸ್ಟಾಪ್ ಆಗಿರುತ್ತಂತೆ. ಯಾಕೆ ಅಂದರೆ ಭಾರತದ ಮೂಲೆ ಮೂಲೆಯಿಂದನೂ ಕೂಡ ಯಾತ್ರಾದಿಗಳು ಬಂದಿರ್ತಾರೆ. ಅವ್ರಿಗೆ ಎಲ್ಲೂ ಕೂಡ ಬೋರ್ ಆಗಬಾರ್ದು, ಮತ್ತು ಎಲ್ಲೂ ಕೂಡ ಭಯನೂ ಕೂಡ ಬರಬಾರ್ದು. ನೆಕ್ಸ್ಟ್ ಸತಿ ನಾವು ಬರ್ತೀವಿ ಅಂದರೆ ತುಂಬ ಜೋಶಲ್ಲಿ 4 ಅಲ್ಲ 40 ಜನಕ್ಕೆ ಕರ್ಕೊಂಡು ಬರೋಷ್ಟು ಪವರ್ ಇರಬೇಕು. ಯಾಕೆಂದರೆ ಇಲ್ಲಿನ ಸೆಕ್ಯೂರಿಟಿ, ಇಲ್ಲಿನ ನಿಯಮಗಳು ಇದನ್ನೆಲ್ಲವೂ ಕೂಡ ನೋಡಿದ್ರೆ ಹಾಗೇ ಅನಿಸುತ್ತೆ. ಭಗವತಿ ನಗರ್ ಬೇಸ್ ಕ್ಯಾಂಪಿಂದ ಪೆಲ್ಗಾಮ್ಗೆ ನಾವು ಬಸ್ಸಲ್ಲಿ ಟ್ರಾವೆಲಿಂಗ್ ಮುಖಾಂತರ ಬಂದಿದ್ದೀವಿ. ಸೊ ಈ ಪೆಲ್ಗಾಮ್ ಬೇಸ್ ಕ್ಯಾಂಪ್ನಲ್ಲಿ ನಮಗೆ ಕಂಪ್ಲೀಟಾಗಿ ಚೆಕ್ಕಿಂಗ್ ಆಗುತ್ತೆ. ಏನು ಅಂದರೆ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಏನಾದ್ರು ತೊಗೊಂಡ್ಬಿಟ್ಟಿದ್ದೀವ, ಅಕಸ್ಮಾತ್ ಏನಾದ್ರು ಅದೇ ಲೈಕ್ ಗುಟ್ಕಾ, ಬೀಡಿ, ಸಿಗರೇಟು ಇದೆಲ್ಲವೂ ಕೂಡ ಸ್ಟಾಪ್ ಆಗಿರುತ್ತೆ ಒಳಗೆ ಹೋಗೋದಕ್ಕೆ. ಸೊ ಅಲ್ಲಿ ಒಳಗೆ ಸಿಗ್ಬೋದೋ ಏನೋ ನನಗಂತೂ ಐಡಿಯಾ ಇಲ್ಲ. ಬಟ್ ಒಳಗೆ ಹೋಗೋದಕ್ಕಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ. ಪ್ರತಿಯೊಂದು ಸತಿನೂ ಕೂಡ ಈ ಥರ ಒಂದು ಚೆಕ್ಕಿಂಗ್ ಅಂತೂ ಇದ್ದೇ ಇರುತ್ತೆ. ಬ್ಯಾಗು ನಮ್ಮ ಓವರಾಲು ನಮ್ಮನ್ನು ಚೆಕ್ ಮಾಡಿನೇ ಒಳಗಡೆ ಬಿಡೋದು. ಬಟ್ ಲೇಡೀಸ್ಗಂತೂ ಹೈಯೆಸ್ಟು ಸೇಫ್ ಪ್ಲೇಸು. ಯಾಕೆಂದರೆ ಅವ್ರಿಗೆ ಸಪ್ರೇಟಾಗಿರುತ್ತೆ, ಜಾಸ್ತಿ ಕ್ಯೂವಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ರಿಸ್ಕ್ ಇಲ್ಲ, ಪ್ರಾಬ್ಲಮ್ಸ್ಗಳಿಲ್ಲ, ಆ ಥರ ಒಂದು ಇಲ್ಲಿ ಸಿಸ್ಟಮ್ ಇದೆ. ಸೊ ಲೇಡೀಸ್ಗೆ ಫಸ್ಟು ಪ್ರಿಫರೆನ್ಸ್ ಕೊಡ್ತಾರೆ. ನಾವು ಎಲ್ಲೇ ಹೋದರೂ ಅಷ್ಟೇ, ಒಂದು ಬಸ್ಸಲ್ಲಿ ಹೋಗಬೇಕು ಅಷ್ಟೇ, ಲೇಡೀಸ್ ಬಂತು ಅಂದರೆ ಸೊ ಫುಲ್ಲು ಅವ್ರಿಗೆ ಫ್ರೀನೆಸ್ ಬಿಟ್ಕೊಡ್ತಾರೆ. ನಮ್ಮ ಕಂಪ್ಲೀಟ್ ಬ್ಯಾಗ್ ಚೆಕ್ ಆಗಿದೆ. ಬಟ್ ಇಲ್ಲಂತೂ ಬ್ಯಾಗ್ ಒಳಗಡೆ ಸೊ ನಾವು ಬೇಕಾದ್ದು ಇಟ್ಟಿರ್ತೀವಿ, ತೆಗ್ದು ಬಿಸಾಕ್ತಾನೆ ಇರ್ತಾರೆ. ಕ್ಯಾಮ್ರಾಗಳಾಗಿರ್ಬೋದು, ಮತ್ತು ನಮ್ಮ ಕೆಲವೊಂದು ಸೆಲ್ ಫೋನ್ಸ್ ಆಗಿರ್ಬೋದು, ಏನಾದ್ರು ಒಂದು ನಾವು ಒಳಗಡೆ ಇಟ್ಟಿತ್ತು ಅಂತಂದರೆ ಅದು ಡ್ಯಾಮೇಜ್ ಅಂತೂ ಆಗೋದಂತೂ 100% ಗ್ಯಾರಂಟಿ. ಆ್ಯಕ್ಚುಲಿ ನನ್ನ ಫೋನು ಕೂಡ ಫಸ್ಟು ಚೆಕ್ಕಿಂಗಲ್ಲೇ ಡ್ಯಾಮೇಜ್ ಆಗಿದೆ. ಸೊ ನಾನು ಫೋನ್ ಅದರಲ್ಲಿ ಇಡೋದು ಬೇಡ ಅಂತ ನಾನು ಜೋಬ್ಗೆ ಹಾಕ್ಕೊಂಡು ಬಂದಿದ್ದಿಲ್ಲಿ. ಸೊ ಕೇಳಿದ್ರು, ಸೊ ಹಿಂಗೆ ಡ್ಯಾಮೇಜ್ ಆಗಿದೆ ಅಂತ ಶೋ ಆದಮೇಲಿಂದನೇ ಕೂಡ ಅವರು ಸರಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟರು. ಸೊ ಇಲ್ಲಿಂದ ಮತ್ತೆ ನಾವು 1.5 ಕಿಲೋಮೀಟರ್ಸು ಬರೀ ವಾಕಲ್ಲೇ ಹೋಗಬೇಕು ಪೆಲ್ಗಾಮ್ ಬೇಸ್ ಕ್ಯಾಂಪ್ಗೆ. ಸೊ ಈ ಪೆಲ್ಗಾಮ್ ಬೇಸ್ ಕ್ಯಾಂಪ್ನಲ್ಲಿ ನಾವು ಇವತ್ತು ಇಲ್ಲೇ ಸ್ಟೇ ಆಗಬೇಕು. ಯಾಕೆಂದರೆ ಟ್ರಾವೆಲಿಂಗ್ ಮಾಡೋದು ಏನೇ ಇದ್ರೂ ಬೆಳಗಿನ ಜಾವ 4 ಗಂಟೆಗೆ ಶುರುವಾದರೆ ಎಲ್ಲವೂ ಕೂಡ ಯಾತ್ರಾದಿಗಳಿಗೆ ಆವಾಗಲೇ ಕಾಫಿ, ಟೀ, ತಿಂಡಿ ಎಲ್ಲ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ಒಂದು 8 o'clock ಅಷ್ಟೊತ್ತಿಗೆ, ಮತ್ತು 11 o'clock ಅಷ್ಟೊತ್ತಿಗೆ, ಮತ್ತು 2 o'clock ಒಳಗಡೆ, ಅಂದರೆ 2 ಗಂಟೆ ಒಳಗಡೆ ನಾವು ಒಂದೊಂದು ಬೇಸ್ ಕ್ಯಾಂಪ್ಗಳಿರುತ್ತೆ, ಆ ಬೇಸ್ ಕ್ಯಾಂಪ್ಗಳನ್ನ ನಾವು ರೀಚ್ ಆಗಬೇಕು. ಸೊ ರೀಚ್ ಆಗದಂತೆ ಬ್ಯಾಕಪ್ಪಲ್ಲೇ ಉಳ್ಕೋತು ಅಂದರೆ ನೆಕ್ಸ್ಟು ಬೇಸ್ ಕ್ಯಾಂಪಿಗೆ ಓಕೆ, ಇವರು ಇಲ್ಲಿ ಬಿಡೋದಿಲ್ಲ ಅಷ್ಟೇ. ಸೊ ಒಂದು ಟೈಮಿಂಗ್ಸು ಫಿಕ್ಸ್ ಆಗಿರುತ್ತೆ. ಸೊ ನಾವು ಪೆಲ್ಗಾಮು
ಬೇಸ್ ಕ್ಯಾಂಪ್ನಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ನಮಗೆ ಕೆಳಗಡೆ ಮಲಗ್ತೀವಿ ಅನ್ನೋದಾದರೆ ಬೆಡ್ ಮೇಲೆ ಮಲಗ್ತೀವಿ ಅಂದರೆ ₹300 ಚಾರ್ಜ್ ಮಾಡ್ತಾರೆ. ಬೇಡ ನಮಗೆ ಬೆಡ್ ಬೇಕು, ನಮಗೆ ಒಂದು ಮಂಚದ ಥರ ಇರುತ್ತೆ, ಅದರಲ್ಲಿ ನಾವು ಮಲಗ್ತೀವಿ ಅನ್ನೋದಾದರೆ ₹450 ಇಲ್ಲಿ ಚಾರ್ಜ್ ಮಾಡ್ತಾರೆ. ಇದನ್ನು ಫಸ್ಟು ನಾವು ಬರ್ತಿದ್ದಂಗೆ ಒಂದು ಟೋಕನ್ ಮುಖಾಂತರ ತೊಗೊಂಡು ಅದನ್ನು ನಮ್ಮ ಟೆಂಟ್ನ ನಂಬರ್ ಕೊಡ್ತಾರೆ. ಸೊ ಆ ನಂಬರಲ್ಲಿ ಹೋಗಿ ಇರಬೇಕಾಗತ್ತೆ. ಬೆಡ್ಡು ಅಂದರೆ ಫುಲ್ಲು ಈ ಥರ ಇರುತ್ತೆ. ಇದನ್ನು ಪರ್ಚಿ ಅಂತ ಏನೋ ಕರೀತಾರೆ ಇಲ್ಲಿ. ಸೊ ಈ ಪರ್ಚಿ ಅಂತಂದರೆ ಮೇಲ್ಗಡೆ ಮಲ್ಕೋದು, ಕಾರ್ಪೆಟ್ ಅಂತ ಏನಿರುತ್ತೆ ಸೊ ಅಲ್ಲಿ ಕೆಳಗಡೆ ಮಲ್ಕೊಳ್ಳೋಗಿರುತ್ತೆ. ಸೊ ಎಲ್ಲನೂ ಕೂಡ ಅಡ್ಜಸ್ಟ್ ಆಗುತ್ತೆ, ಆಗಲೇಬೇಕು. ಯಾಕೆಂದರೆ ಹೊಸ ಎಕ್ಸ್ಪೀರಿಯೆನ್ಸ್ಗಳಲ್ವ, ಹೊರಗಡೆ ಹೋದಕ್ಕೆ ಹಾಗೆ ಹೀಗೆ ಅಂತ ಕೇಳೋಂಗಿಲ್ಲ. ನಾವೇನಾದ್ರು ಕಟಿಂಗ್ ಶಾಪ್ಗೆ ನೋಡಬೇಕು ಅಂದರೆ ತುಂಬ ಹೈಟೆಕ್ ಆಗಿರುತ್ತೆ ಅಂದ್ಕೊಂಡ್ವಿ. ಬಟ್ ಇಲ್ಲೇನಂದರೆ ರೋಡ್ಸಲ್ಲಿ ಒಂದು ಛತ್ರಿ ಹಾಕ್ಬಿಟ್ಟು ಟಕ್ ಅಂತ ಕಟಿಂಗ್ ಮಾಡಿ ಕಳಿಸ್ತಾರೆ. ಸೊ ಫಾಸ್ಟೆಸ್ಟ್ ಆಗಿರುತ್ತೆ. ಏನೂ ಕೂಡ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕೂಡ ಕೈಗೆ ಈಸಿಯಾಗಿ ಸಿಗುತ್ತೆ. ಕಾಸ್ಟಿಂಗು ನಮಗೆ ಮೊದಲನೇ ದಿನ ಏನೂ ಅನ್ನಿಸ್ಲಿಲ್ಲ. ಸೊ ಎರಡನೇ ದಿನ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಅಂದರೆ ಸ್ಟೇಯಿಂಗ್ ಹಿಂಗೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ರೇಂಜಲ್ಲೇ ಇದೆ. ಯಾಕೆ ಅಂತಂದರೆ ನಮಗೆ ಎಕ್ಸ್ಪೆನ್ಸಿವ್ ಅನಿಸೋದಿಲ್ಲ, ಕೆಲವ್ರಿಗೆ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಮೊದಲನೇ ದಿನ ಬರೀ ₹100ನಲ್ಲಿ ನಮ್ಮ ಓಲ್ ಡೇ ಮುಗಿದೋಗಿರುತ್ತೆ. ಸೊ ಎರಡನೇ ದಿನಕ್ಕೆ ಬಂದರೆ ಒಂದು ಪರ್ಸನ್ಗೆ ₹300 ಚಾರ್ಜ್ ಮಾಡ್ತಾರೆ. ಸೊ ಕೆಳಗಡೆ ಮಲಗಲಿಕ್ಕೆ ಸ್ವಲ್ಪ ದೊಡ್ಡ ಬೆಡ್ ಏನಾದ್ರು ಬೇಕು ಅಂದರೆ ಅಲ್ಲಿಗೆ ₹450 ಚಾರ್ಜ್ ಮಾಡ್ತಾರೆ. ಹಾಗೆಯೇ ಸೊ ಒಂದು ವೆಹಿಕಲ್ನ ಚೆಕ್ ಮಾಡ್ತಾಯಿದ್ರು, ಒಂದು ರೌಂಡ್ ಆಚೆ ನೋಡ್ಕೊಬರೋಣ ಅಂತ ಬಂದಾಗ ಇಲ್ಲಿ ಏನಾಗಿದೆ ಅಂದರೆ ಒಂದು ಗ್ಯಾಸ್ ಸ್ಟವ್ ಥರದಲ್ಲಿ ಏನೋ ಒಂದು ಫಿಲ್ ಆಗಿದೆ. ಇದನ್ನು ತುಂಬ ಅನುಮಾನವಾಗಿಯೇ ಚೆಕ್ ಮಾಡ್ತಾಯಿದ್ರು. ಸೊ ಗಾಡಿ ಕಂಪ್ಲೀಟ್ ಚೆಕ್ ಮಾಡಿದರೆ ಬ್ಯಾಕ್ ಸೈಡಲ್ಲಿ ಒಂದು ಬಾಕ್ಸಲ್ಲಿ ಅಲ್ಲಿ ಗುಟ್ಕಾ, ಬೀಡಿ, ಸಿಗರೇಟು ಪ್ರತಿಯೊಂದನ್ನು ತುಂಬ್ಕೊಂಡು ಬಂದಿದ್ದ ಡ್ರೈವರು. ಸೊ ಅವನು ಅದೆಲ್ಲ ಕಿತ್ಕೊಂಡು ಅಲ್ಲೇ ಇಟ್ಕೊಂಡು ವಾಪಸ್ ಗಾಡಿ ತಗೊಂಡೋಗು ಅಂತಾರೆ. ಸೊ ನಿನಗೆ ಗಾಡಿನೇ ಬೇಕು, ಎಲ್ಲನೂ ಬೇಕು ಅಂದರೆ ನೀನು ವಾಪಸ್ ಹೋಗ್ಬೋದು, ನಿನಗಿದೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗೋದ್ರೆ ಒಳಗಡೆ ಹೋಗು ನೀನು ಅಂತ ಕಳಿಸ್ಕೊಡ್ತಾರೆ. ಯಾಕೆಂದರೆ ಒಳಗಡೆಗೆ ಆ ಥರ ಏನೂ ತಗೊಂಡೋಗಂಗಿಲ್ಲ, ಕ್ಲೀನೆಸ್ಟು ಇರೋವಂಥ ಜಾಗ ಅಲ್ವಾ. ಸೊ ಹಾಗಾಗಿ ಮತ್ತು ಇವತ್ತಿನ ದಿನ ಇಲ್ಲೇ ಉಳ್ಕೋಬೇಕು ನಾವು. ಇದೇ ಭಂಡಾರದಲ್ಲಿ ಪೆಹಲ್ಗಾಮ್ ಬೇಸ್ ಕ್ಯಾಂಪ್ನ ಕಂಪ್ಲೀಟಾಗಿ ನೋಡ್ಬೋದು ನೀವು. ಸೊ ಆ್ಯಕ್ಚುಲಿ ಈ ಥರ ಒಂದು ವಿಸಿಬಲಲ್ಲಿ ಯಾವುದೂ ನಾನು ಯೂಟ್ಯೂಬಲ್ಲಿ ನೋಡೂ ಇರಲಿಲ್ಲ, ಯಾವ ಯಾತ್ರಾದಿಗಳು ಕೂಡ ಹಾಕಿರಲಿಲ್ಲ. ಸೊ ಅದಕ್ಕೆ ಅಂತ ನಾನು ಇನ್ಸ್ಟಾ 360ನಲ್ಲಿ ಇದನ್ನು ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ದೀನಿ, ಹೇಗಿದೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು. ನಮಗೆ ಯಾವುದಕ್ಕೂ ಕಂಪ್ಲೀಟಾಗಿ ತೊಂದರೆ ಅನ್ನೋದು ಒಂದು ಚೂರು ಕೂಡ ಇರೋದಿಲ್ಲ. ಸತ್ಯವಾಗ್ಲೂ ಹೇಳಬೇಕು ಅಂತಂದರೆ ನಡೆಯೋಕ್ಕೆ ತಾಕತ್ತಿರಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನಕ್ಕೂ ತೊಂದರೆ ಇಲ್ಲ. ರೆಸ್ಟ್ ರೂಮ್ಗಳಂತೂ ನೆಕ್ಸ್ಟ್ ಲೆವೆಲ್ಲು, ಅಷ್ಟು ಕ್ಲೀನಾಗಿರುತ್ತೆ. ಎವ್ರಿ 1 or 2 ಅವರ್ಸ್ಗೆ ಅಲ್ಲಿ ವರ್ಕರ್ಸ್ಗಳು ಇಟ್ಟಿದ್ದಾರಂತೆ. ಸೊ ಅವರೆಲ್ಲ ಬಂದು ವಾಶ್ ಮಾಡ್ತಿರ್ತಾರೆ. ಕೆಲವು ಜಾಗದಲ್ಲಿ ಹೋದರೆ ಎಷ್ಟು ಇರಿಟೇಟ್ ಆಗುತ್ತೆ, ಸ್ಮೆಲ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ಬಟ್ ಈ ಜಾಗದಲ್ಲಿ ಮಲಗೋಕ್ಕೂ ತೊಂದರೆ ಇಲ್ಲ, ರೆಸ್ಟ್ ರೂಮ್ಗೂ ತೊಂದರೆ ಇಲ್ಲ, ವಾಟರು 24 ಅವರ್ಸ್ ಇರುತ್ತೆ. ಸಿಕ್ಕಾಬಟ್ಟೆ ರೆಸ್ಟ್ ರೂಮ್ಸ್ಗಳಿದೆ. ಸೊ ಫ್ರೆಶ್ ಅಪ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ. ಮತ್ತು ಇಲ್ಲಿ ಬಿಸಿನೀರು ಕೂಡ ಸಿಗುತ್ತಂತೆ. ಬಿಸಿನೀರು ಸಿಗೋದು ಎಲ್ಲಿ ಅಂತ ಅದನ್ನು ಹುಡುಕ್ತೀನಿ, ಅದ್ರದ್ದು ರೈಟ್ ಎಷ್ಟಿದೆ ಏನು ಎತ್ತ ಅಂತಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಹೇಳಿ ನಮಗೆ ಕ್ಲೀನೆಸ್ಟ್ ಆಗಿದ್ದಷ್ಟು ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾರೆ.